ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮಂಜು ಮೌರ್ಯ ವ್ಲಾಗ್ಸ್. ಇದು ಯುಗಾದಿ ಹಬ್ಬದ ಮೊದಲನೇ ವ್ಲಾಗ್ ಆಗಿರುತ್ತೆ. ಅಂದಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ತುಂಬ ಬ್ಯುಸಿ, ಯಾಕಂದರೆ ಇಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ಮತ್ತು ನನ್ನ ಮಗನಿಗೆ ಎಣ್ಣೆ ನೀರೆಲ್ಲ ಸ್ನಾನ ಮಾಡಿಸಿ ಮತ್ತು ನಾನು ಆಫೀಸ್ಗೆ ಹೊರಡಬೇಕು. ಇವತ್ತು ನನಗೆ ರಜಾ ಇರಲಿಲ್ಲ. ಸೊ ಆಫೀಸ್ಗೆ ಹೋಗಿ 2:30 ತನಕ ಕೆಲಸ ಇರುತ್ತೆ. ಅದನ್ನು ಮುಗಿಸ್ಕೊಂಡು ನಾನು ಅದಾದಮೇಲೆ ನಮ್ಮೂರಿಗೆ ಹೋಗಬೇಕು. ನಮ್ಮೂರು ಅಂತಂದರೆ ನಮ್ಮ ಅಪ್ಪ ಅಮ್ಮಂದು ಮೊನ್ನೆ ತಾನೇ ಮನೆ ಕಟ್ಟಿದ್ವಲ್ಲ ಅಲ್ಲಿ. ಸೊ ಇದು ನಾವು ಮನೆ ಕಟ್ಟಿದ ಮೇಲೆ ಮೊದಲನೇ ವರ್ಷ ಆಗಿರೋದ್ರಿಂದ ನಾವು ಅಲ್ಲಿಗೆ ಈ ಸತಿ ಮಿಸ್ ಮಾಡೋಂಗಿಲ್ಲ, ಹೋಗಲೇಬೇಕಾಗಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಬೇಗ ಎಲ್ಲ ಎದ್ದು ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಬೇಗನೆ ಬಾಗಿಲು ತೊಳೆದು ರಂಗೋಲಿ ಹಾಕಿದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಮಾವಿನೆಲೆ, ಬೇವಿನ ಸೊಪ್ಪು ಎಲ್ಲ ಕಿತ್ಕೊಂಡು ಬಂದು ತೋರಣ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ತುಂಬ ಕೆಲಸದ ದಿನಗಳಲ್ಲಿ ಅವರಂತೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಮತ್ತು ಗುಡಿಸಿ ಒರೆಸಿ ಎಲ್ಲ ಮುಗಿದ್ಮೇಲೆ ನನ್ನ ಮಗ ಕೂಡ ಎದ್ದು ಬಂದ. ಅವನಿಗೂ ಕೂಡ ಎಣ್ಣೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಅವನಿಗಂತೂ ಎಣ್ಣೆ ಹಚ್ಚಿಸ್ಕೊಳ್ಳೋದಂದರೆ ತುಂಬ ಖುಷಿಯಾಗಿ ಎಣ್ಣೆ ಹಚ್ಚಿಸ್ಕೊಂಡ. ಪಾಪ ಸ್ಕೂಲಿರೋ ಟೈಮಲ್ಲಂತೂ ನಾನು ಅವನಿಗೆ ಸ್ನಾನ ಮಾಡಿಸೋದಕ್ಕೂ ಆಗೋದಿಲ್ಲ. ಪಾಪ ಅವನಿಗೇನು ಕೇರ್ ಮಾಡೋದಕ್ಕೆ ಆಗೋದಿಲ್ಲ ಬೆಳಗಿನ ಟೈಮು, ಯಾಕಂದರೆ ಅಷ್ಟು ಬ್ಯುಸಿ ಇರ್ತೀನಿ. ಅವನಿಗೆ ಲಂಚ್ ಬಾಕ್ಸು ಪ್ರಿಪೇರ್ ಮಾಡಬೇಕು. ಸ್ವಲ್ಪ ಟೈಮ್ ಇದ್ದರೆ ಹೆಂಗೋ ಸ್ನಾನನೂ ಮಾಡಿಸಿ ಲಂಚು ಪ್ರಿಪೇರ್ ಮಾಡ್ಬೋದು. ಬಟ್ 7:30ಗೆ ವ್ಯಾನ್ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ನಾನೇ ಸ್ನಾನ ಮಾಡಿಸ್ದೆ. ವರ್ಷಕ್ಕೊಂದು ಹಬ್ಬ ಅಂತ ಹೇಳ್ಬಿಟ್ಟು ನಾನೇ ಸ್ನಾನ ಮಾಡಿಸಿ, ಸರಿ ರೆಡಿಯಾಗಿ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸಿ ನಾನು ಕೂಡ ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮುಗಿಸ್ಕೊಂಬಂದೆ. ಅವನು ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಿದ್ದ, ಅಮ್ಮ ಇಬ್ಬರು ಜೊತೆಲೇ ಪೂಜೆ ಮಾಡೋಣ ಅಂತೇಳಿ. ಇನ್ನು ನಮ್ಮ ಯಜಮಾನ್ರಿಗೆ ಹೊರಗಡೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವರು ಬೇಗ ರೆಡಿ ಆಗೋದಕ್ಕಾಗಲಿಲ್ಲ ನಾನು ಪೂಜೆ ಮಾಡೋ ಟೈಮ್ಗೆ. ನಾನು ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ನೀನೇ ಪೂಜೆ ಮಾಡೋಣ ಅಂತೇಳಿ ನನ್ನ ಮಗನ ಕರ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ. ಅವನು ಅಷ್ಟೇ, ನಾನು ಏನೇ ಕೆಲಸ ಹೇಳಿದ್ರು ಪಟ್ಟಂತ ಮಾಡ್ತಾನೆ. ಹಾಗಾಗಿ ನಂಗೆ ಯಾವ ಟೆನ್ಷನ್ನು ಇಲ್ಲ. ತುಂಬ ಹೆಲ್ಪ್ ಮಾಡ್ತಾರೆ ಈ ಥರ ಟೈಮಲ್ಲಿ. ಯಾಕಂದರೆ ಅಮ್ಮನೂ ಕೆಲಸಕ್ಕೆ ಹೋಗಬೇಕು ಅನ್ನೋದು ಇರುತ್ತಲ್ಲ ಅವನ ತಲೆಯಲ್ಲಿ. ಸೊ ಹಂಗಾಗಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಹೇಳಿದ್ರೆ ಪಟ್ಟಂತ ಮಾಡಿಕೊಡ್ತಾನೆ. ಇವತ್ತಿನ ವಿಶೇಷ ಏನಂತಂದರೆ, ನಮ್ಮ ಹಿರಿಯೋರು ಯಾರು ಇರ್ತಾರೆ, ತೀರೋಗಿರ್ತಾರಲ್ಲ, ಅವರಿಗೂ ಕೂಡ ನಾವು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರ್ಬೇಕು. ಮನೇಲಿ ಏನೇನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಪೂಜೆ ಮಾಡ್ಕೊಂಬರ್ಬೇಕಾಗಿತ್ತು. ಬಟ್ ನಾನು ಇವತ್ತು ಕೆಲಸಕ್ಕೆ ಹೋಗೋ ಕಾರಣ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಅತ್ತೆ ಮಾವನೇ ಅಡುಗೆ ಎಲ್ಲ ಮಾಡಿಕೊಂಡು ನಾವೇ ಪೂಜೆ ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ರು. ಇನ್ನು ಮನೆಯಿಂದ ನಾನು ಹಾಗೆ ಹೋಗೋದಕ್ಕಾಗೋದಿಲ್ಲ ಪೂಜೆ ಇಲ್ದಿರ ಹಬ್ಬದ ದಿವಸ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ದೆ ನಾನು. ವರ್ಷ ಪಾಪ ಮಿಸ್ ಮಾಡ್ತಿರ್ಲಿಲ್ಲ, ಹೋಗಿ ಪೂಜೆ ಮಾಡ್ಕೊಂಬರ್ತಿದ್ವಿ. ನಾವು ಮಾಡಿರೋ ಅಡುಗೆನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಪೂಜೆ ಮಾಡ್ಕೊಬರ್ತಿದ್ವಿ. ಬಟ್ ಈ ಸತಿ ಕೆಲಸ ಇದ್ದಿದ್ದರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಬೇಜಾರಾಯಿತು, ಅದೊಂದು ಮಿಸ್ ಮಾಡಿಕೊಂಡೆ. ನಮ್ಮ ಅತ್ತೆ ಮಾವ ಸ್ನಾನ ಮುಗಿಸಿ ಅವರು ಕೂಡ ಅಡುಗೆಗೆ ಶುರು ಮಾಡ್ಕೊಂಡಿದ್ರು. ಆಲ್ಮೋಸ್ಟು ವರ್ಷ ಹೋಗೋದು ಒಂದು 11:30 ಆಗಿಬಿಡುತ್ತೆ. ಬಟ್ ನಾನು ಡ್ಯೂಟಿಗೆ ಒಂದು 9:30ಗೆಲ್ಲ ಮನೆ ಬಿಡಬೇಕು. ಹಂಗಾಗಿ ಇನ್ನು 2 ಅವರ್ಸ್ ನಾನು ವೆಯ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಹೊರಡೋಣ ಅಂತ ಹೇಳ್ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಡೆ. ಪೂಜೆ ಆದಮೇಲೆ ನನ್ನ ಮಗನಿಗೆ ಬೇವು ಬೆಲ್ಲ ಪ್ರಸಾದ ತಿನ್ನಿಸಿ ಅದನ್ನು ಏನಕ್ಕೆ ತಿಂತಾರೆ ಅಂತ ಹೇಳಿ ಅವನಿಗೆ ಹೇಳ್ಕೊಟ್ಟು ನಾನು ಕೂಡ ಸ್ವಲ್ಪ ಪ್ರಸಾದ ತಿಂದು ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಅಷ್ಟರಲ್ಲೇ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ಕರೆದೆ. ಅವನ ಜೊತೆ ಒಂದು ಸೆಲ್ಫಿ ತೊಗೊಂಡೆ. ಅವನಿಗೆ ನನಗಿಂತ ಹೆಚ್ಚಾಗಿ ಪ್ರಾಣಿಗಳ ಜೊತೆ ಫೋಟೋಸ್ ತೊಗೊಳ್ಳೋದಂದರೆ ತುಂಬ ಇಷ್ಟ. ಹೊಸ್ದಾಗಿ ಹುಟ್ಟಿದ ಮೇಕೆ ಮರಿ ಜೊತೆ ಫೋಟೋ ತೊಗೋಬೇಕಮ್ಮ ಅಂತ ಹೇಳ್ದೆ. ಸೊ ಅದ್ರ ಜೊತೆ ಒಂದೆರಡು ಫೋಟೋ ತೆಗೆದುಬಿಟ್ಟು ನಾನು ಕೂಡ ಅವ್ರಿಗೆ ಬಾಯ್ ಮಾಡಿಬಿಟ್ಟು ಹೊರಟೆ. ನನ್ನ ಮಗನಿಗೆ ಎಕ್ಸಾಮ್ ಇದ್ದಿದ್ದ ಕಾರಣ ಅವನ್ನ ನಾನು ಕರ್ಕೊಂಡು ಹೋಗ್ತಾಯಿಲ್ಲ. ಅವನ ನಾಳೆ ಬಾ ಅಂತ ಹೇಳಿಬಿಟ್ಟು ನಾನು ಇವತ್ತೇ ಹೊರಡ್ತಾ ಇದ್ದೀನಿ. ಅವನು ಒಬ್ಬನೇ ಇರ್ತಾನಲ್ಲ ಅಂತ ಬೇಜಾರಾಗ್ತಿತ್ತು. ಬಟ್ ಪ್ರಾಣಿಗಳಿದ್ಬಿಟ್ರೆ ಅವ್ನಿಗೆ ಹಸು, ಕರು, ಕುರಿ, ಮೇಕೆ ಅಂತ ಏನಾದರೂ ಇದ್ಬಿಟ್ರೆ ಅವ್ನಿಗೆ ಯಾರೂ ನೆನಪಾಗಲ್ಲ, ಆರಾಮಾಗಿ ಇದ್ಬಿಡ್ತಾನೆ. ಮತ್ತು ಅವ್ರ ಅಪ್ಪನೂ ಕೂಡ ಇವತ್ತು ರಜಾ ಇತ್ತಲ್ಲ, ಜೊತೇಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಆಲ್ ದ ಬೆಸ್ಟ್ ಹೇಳಿ ಚೆನ್ನಾಗಿ ಓದ್ಕೊ ಅಂತ ಹೇಳಿಬಿಟ್ಟು ಬಾಯ್ ಮಾಡಿಬಿಟ್ಟು ಹೊರಟೆ. ಹೋಗ್ಬೇಕಾದ್ರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದ ಕಡೆ ಹೋದೆ. ನೋಡಿದ್ರೆ ಇವತ್ತು ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಂಡು ಬಾಗಿಲು ಕೂಡ ಹಾಕ್ಕೊಂಡು ಹೊರಟೋಗಿದ್ರು. ಸೊ ನೋಡಿದ್ರೆ ಸ್ವಲ್ಪ ಬೇಜಾರಾಯಿತು. ಬಟ್ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಸೊ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಊರಿಗೆ ಹೋಗೋ ಖುಷಿ ಒಂದು ಕಡೆ ಆದರೆ ಇವತ್ತು ನಂಗೆ ಗಾಡಿ ಓಡಿಸೋದು ತಪ್ಪಲಿಲ್ವಲ್ಲ ಅನ್ನೋ ಬೇಜಾರು ಒಂದು ಕಡೆ ಇತ್ತು. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ ತಮಣಿ. ಎಲ್ಲಿ ಕೈ ಕೊಡು, ಕೈ ಕೊಡು, ಸೆಕೆಂಡ್ ಕೊಡೋ. ಓಯ್ ಆ ಕೈ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಸ್ಟೇ ಬ್ಲೆಸ್ಡ್ ಫಾರ್ ಎವರ್. ತಮ್ಮನಿಗೆ ವಿಶ್ ಮಾಡಿ ಅಕ್ಕವ್ರಿಗೂ ಕೂಡ ವಿಶ್ ಮಾಡಿದೆ. ಅವ್ರದ್ದು ಇನ್ನೂ ಸ್ನಾನನೇ ಆಗಿರಲಿಲ್ಲ, ತಲೆಗೆ ಎಣ್ಣೆ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು.
ಸರಿ ಆಫೀಸ್ಗೆ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಬರೋಣ, ಇಲ್ಲಾಂದರೆ ಊರಿಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತೇಳಿ ಹೊರಟೆ. ಆಫೀಸ್ಗೆ ಹೋಗಿ ಮತ್ತು ಕ್ಲಿನಿಕ್ಸ್ ಕಡೆ ಹೋದೆ. ಕ್ಲಿನಿಕ್ಸ್ ಯಾವುದು ಇವತ್ತು ಆಲ್ಮೋಸ್ಟ್ ಓಪನ್ ಇರಲಿಲ್ಲ. ಜಸ್ಟ್ ಒಂದು 2-3 ಕ್ಲಿನಿಕ್ಸಲ್ಲಿ ಮಾತ್ರ ಡಾಕ್ಟರ್ಸ್ ಇದ್ದರು. ಸೊ ಅದನ್ನು ಮುಗಿಸ್ಕೊಂಡು ಮಕ್ಳಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು. ಬಟ್ಟೆ ತೊಗೊಂಡು ಮನೆಗೆ ಬಂದೆ. ಇವತ್ತು ತಮ್ಮನಿಗೆ ನಾನು ತೊಗೊಂಡಿರೋ ಬಟ್ಟೆ ಹಾಕಂತ ಹೇಳ್ಬಿಟ್ಟು ಕೊಟ್ಟೆ. ನೋಡಿ ಆ ಬಟ್ಟೆಲ್ಲ ಅವ್ನು ಹಿಂಗೆ ಕಾಣಿಸ್ತಿದ್ದ. ಅದಾದಮೇಲೆ ಅಕ್ಕ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡ್ಳು. ನಮ್ಮ ಮಾಮ ಕೂಡ ಹೊಸ್ದಾಗಿ ಯೂಟ್ಯೂಬ್ ಮಾಡಿದ್ಯಂತೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡಿದ್ರು. ಅದಾದಮೇಲೆ ಎಲ್ಲ ಲಗೇಜೆಲ್ಲ ಪ್ಯಾಕ್ ಆದಮೇಲೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 4 o'clock ಆಗೋಗಿತ್ತು ಮನೆ ಬಿಡೋದು. ಮಣಿನ ಎತ್ಕೊಬಾರೆ ಅಂತಂದರೆ ಅವ್ನು ನೋಡಿದ್ರೆ ಚೆನ್ನಾಗಿ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದ. ಸೊ ಹೆಂಗೋ ಎಬ್ಬಿಸ್ಕೊಂಡು ಬಂದ್ಲು. ಆಟೋ ಕೂಡ ಬುಕ್ ಮಾಡಿದ್ವಿ. ಸೊ ಲಗೇಜೆಲ್ಲ ತೊಗೊಂಡು ಕೆಳಗಡೆ ಹೋದ್ವಿ. ಮೌರ್ಯ ಹೆಂಗೆ ಇವತ್ತು ಬರ್ತಾಯಿಲ್ವೋ ಹಂಗೆ ಬಿಲ್ಲು ಕೂಡ ಬರ್ತಾಯಿಲ್ಲ, ಯಾಕಂದರೆ ಅವಳಿಗೂ ಕೂಡ ಎಕ್ಸಾಮ್ ಇತ್ತು. ಸೊ ಹಂಗಾಗಿ ಅವರಿಬ್ಬರು ಮನೇಲೇ ಇದ್ದರು, ಅವ್ರನ್ನ ಕರ್ಕೊಂಡೋಗೋಕ್ಕಾಗಲಿಲ್ಲ. ಸೊ ನಾಳೆ ಬನ್ನಿರಿ ಅಂತ ಹೇಳಿಬಿಟ್ಟು ನಾನು, ಲಕ್ಷ್ಯ, ನಮ್ಮ ಅಕ್ಕ, ಪಾಪು ಇಷ್ಟು ಜನ ಹೊರಟ್ವಿ. ಹೋಗಿದ ತಕ್ಷಣ ನಮಗೆ ಬಸ್ ಸಿಕ್ಕೋಯ್ತು. ಸೊ ಸೀಟಂತೂ ಸಿಗಲಿಲ್ಲ. ಪಾಪು ಇದೆ ಅನ್ನೋ ಕಾರಣಕ್ಕೆ ನಮ್ಮ ಅಕ್ಕನಿಗೆ ಮಾತ್ರ ಸೀಟ್ ಸಿಕ್ತು. ಆದರೆ ಅವಳನ್ನಂತೂ ನೆಮ್ಮದಿಯಾಗಿ ಕುತ್ಕೊಳ್ಳೋಕೆ ಬಿಡಲಿಲ್ಲ ನಮ್ಮ ತಮ್ಮಣಿ. ಚೆನ್ನಾಗಿ ಕಾಟ ಕೊಟ್ಟ. ನನಗೆ ಚೆನ್ನಾಗಿ ಹೊಟ್ಟೆ ಹಸ್ದಿತ್ತು ಅನಿಸುತ್ತೆ, ಅದಕ್ಕೆ ಅಳ್ತಾನೇ ಇದ್ದ ಬಸ್ಸಲ್ಲಿ. ಸೊ ಹೆಂಗೋ ಸಮಾಧಾನ ಮಾಡಿಕೊಂಡು ಹೆಂಗೋ ಕನಕಪುರ ತಲುಪೋ ಅಷ್ಟರಲ್ಲಿ 3 ಲೋಕ ತೋರಿಸ್ಬಿಟ್ಟ ನಮಗೆ. ಯಾಕಾದರೂ ಬಸ್ಸಲ್ಲಿ ಕರ್ಕೊಂಬಂದ್ವಪ್ಪ ಇವನ್ನ ಅಂತ ಅನ್ನಿಸ್ಬಿಡ್ತು. ಎಲ್ಲ ಜನ ಎಲ್ಲ ನೋಡೋ ಥರ ಹಂಗೆ ಹಿಂಸೆ ಕೊಡ್ತಾಯಿದ್ದ. ಫೈನಲಿ ಹೆಂಗೋ ಕನಕಪುರ ರೀಚ್ ಆದ್ವಿ. ಇದೆ ನೋಡಿ ಕನಕಪುರ ಬಸ್ ಸ್ಟಾಪು. ಅದಾದಮೇಲೆ ನಮ್ಗೆ ಇಮಿಡಿಯೇಟಾಗಿ ಕೋಡಳ್ಳಿ ಬಸ್ ಕೂಡ ಸಿಕ್ಕೋಯ್ತು. ಕಂಡಕ್ಟರ್ ಬಂದ ತಕ್ಷಣ ಅವ್ರ ಹತ್ರ ಫ್ರೀ ಟಿಕೆಟ್ ತೊಗೊಂಡು ಬ್ಯಾಗ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡ್ವಿ. ನೋಡಿದ್ರೆ ಮತ್ತೆ ತಮ್ಮಣಿ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ ಅಂತೇಳಿ ಅವ್ನಿಗೇನಾದರೂ ತಿನ್ನಿಸು ಅಂತ ಹೇಳಿದೆ. ಅವಳು ಬನಾನ ತೊಗೊಂಬಂದಿದ್ಲು ಅವನಿಗೋಸ್ಕರ. ಸರಿ ಬಾಳೆಹಣ್ಣು ತಿನ್ನಿಸಿ ಮುಗಿಸೋ ಅಷ್ಟರಲ್ಲಿ ಕೋಡಳ್ಳಿ ಕೂಡ ಸಿಕ್ತು. ನಮ್ಮ ಅಪ್ಪನಿಗೆ ಮೊದಲೇ ಹೇಳಿದ್ವಿ, ಕೋಡಳ್ಳಿ ರೀಚ್ ಆಗಿದ ತಕ್ಷಣ ನೀನು ಆಟೋ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಮಪ್ಪ ಬರೋವರೆಗೂ ಹಾಲು ಮೊಸರು ಬೇಕಾಗಿತ್ತು ಮನೆಗೆ ಸ್ವಲ್ಪ, ಅದನ್ನು ತೊಗೋತಾ ಇದ್ವಿ. ಮೇಡಮ್ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಹಲೋ, ಏನು ಮಾಡ್ತಾ ಇದ್ದೀರಾ? ಹಾಲು ನಂದಿನಿ ತಗೋದು ಬೇಡ. ಲೇ ನಂದಿನಿ ನೋಡಿದೆ. ಹಾಲು ಮೊಸರು ಸರಿ ತಗೋ. ಹಾಲು ಮೊಸರು ತೊಗೊಳ್ಳೋ ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಅಪ್ಪ ಏನು ಲೇಟ್ ಮಾಡಲಿಲ್ಲ, ಸ್ವಲ್ಪ ಬೇಗನೆ ಕರ್ಕೊಂಡು ಹೊರಟೋದ್ರು ಊರಿಗೆ. ಬಂದಂಗೆ ಅನ್ನಿಸ್ಲಿಲ್ಲ ನಮಗೆ, ಅಷ್ಟು ಬೇಗ ಬಂದರು. ಇದೇ ನೋಡಿ ನಮ್ಮ ಊರು ಸ್ಟಾರ್ಟ್ ಆಯಿತು, ಇಲ್ಲಿಂದನೇ ನಮ್ಮೂರು. ಸೊ ಅಂತೂ ಇಂತೂ ಹೆಂಗೋ ತಮ್ಮಣಿ ಹತ್ರ ಹೊಡೆದಾಡ್ಕೊಂಡು ಹೆಂಗೋ ಊರಿಗೆ ರೀಚ್ ಆದ್ವಿ. ಹಳ್ಳೀಲಿ ಯುಗಾದಿ ಹಬ್ಬನ ಹೆಂಗೆ ಆಚರಿಸಿದ್ವಿ ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.